ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಸೊ ನಾನಿವತ್ತು ಮತ್ತೆ KTM ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದೇ ನಾನು DV ಬ್ರೋ ಗಾಡಿ ಅನ್ವೇಲಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ, ಗಾಡಿ ನಾವು ಒಂದು ತಗೊತಾ ಇದ್ದೀವಿ ಅಂತ KTMದು. ಸೊ ಸ್ಯಾಟರ್ಡೇ DV ಬ್ರೋ ಗಾಡಿ ತಗೊಂಡಿದ್ದು. ಆ್ಯಂಡ್ ನಾವು ಸಂಡೇ ಕೂಡ ಹೋಗಿದ್ವಿ, ಶೋರೂಮಿಗೆ ವಿಸಿಟ್ ಮಾಡಿದ್ವಿ. ಸೊ ಸ್ಟಿಲ್ ಲಾಟ್ ಆಫ್ ಕನ್ಫ್ಯೂಷನ್ ಗೈಸ್. ಒಂದು ಗಾಡಿ ಯಾವುದೋ ಒಂದು ಹೋಗಿ ತೊಗೊಂಡ್ಬಿಡ್ಬೋದು, ಅದೆಲ್ಲ ಮ್ಯಾಟ್ರು. ಬಟ್ ಆ ದುಡ್ಡು ಸೇವ್ ಮಾಡಿ ಸುಮ್ಮನೆ ತಗೊಂಡು ಆಮೇಲೆ ರಿಗ್ರೆಟ್ ಮಾಡೋಕ್ಕಾಗಲ್ಲ. ಸೊ ಒಂದಿನ 2 ದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ ಒಳ್ಳೆ ಡಿಸೈಡ್ ಮಾಡಿ ಸ್ವಲ್ಪ ಅವ್ರ ಹತ್ರನೂ ಸ್ವಲ್ಪ ಮಾತಾಡಿ ನಮ್ಮ ಪರ್ಪಸಿಗೆ ಯಾವುದು ಕರೆಕ್ಟ್ ಸರಿಯಾಗುತ್ತೆ ಅಂತ ಅಂದ್ಕೊಂಡು ಇವತ್ತು ಬುಕ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಸ್, ಇನ್ನೊಂದು ಗಾಡಿ ಬರ್ತಾಯಿದೆ ನಮ್ಮ ಗ್ಯಾಂಗಿಗೆ. ಅದು ಯಾವುದು ಏನು ಅಂತೆಲ್ಲ ಹೇಳ್ತೀನಿ ನಿಮಗೆ. ಫಸ್ಟು ಶೋರೂಮ್ಗೆ ಹೋಗೋಣ. ಶೋರೂಮ್ಗೆ ಹೋಗ್ಬಿಟ್ಟು ಮ್ಯಾನೇಜರ್ನ ಮೀಟ್ ಮಾಡಬೇಕು. ಸೊ ನನ್ನ ಫ್ರೆಂಡ್ ಕೂಡ ಬರ್ತಾಯಿದ್ದಾನೆ. ಹಾಗೆ ಮ್ಯಾನೇಜರ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಯಾವ ಗಾಡಿ ಏನು ಅಂತ ಡಿಸೈಡ್ ಮಾಡ್ತೀವಿ. ಬುಕ್ಕಿಂಗ್ ಮಾಡಿಕೊಂಡು ಆಮೇಲೆ ನಿಮಗೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು. ಸೊ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ ಇನ್ಮೇಲಿಂದ, ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಸೊ ಬನ್ನಿ ಶೋರೂಮ್ಗೆ ಹೋದ್ಮೇಲೆ ಸಿಗೋಣ. ಗೈಸ್, ಫೈನಲಿ ಬುಕ್ ಮಾಡಾಯಿತು ಗಾಡಿನ. ಯಾವ ಗಾಡಿ ಏನು ಅಂತ ಡೆಲಿವರಿ ವಿಡಿಯೋದಲ್ಲಿ ನೋಡ್ತೀರಾ. ಟೈಮ್ 2 ಗಂಟೆ ಆಗೈತೆ, ಹೊಟ್ಟೆ ಸಿತೈತೆ. ಫಸ್ಟ್ ಹೋಗಿ ಊಟ ಮಾಡಬೇಕು. ನಾವು ಬುಕ್ ಮಾಡಿದ್ದು KTM ಮೇಕ್ರಿ ಸರ್ಕಲ್, ನಾನು ಅವಾಗಲೇ ಹೇಳಿದ್ನಲ್ಲ. ಸೊ ನನ್ನ ಫ್ರೆಂಡ್ ಕೂಡ ಬಂದಿದ್ದಾನೆ. ಇಲ್ಲೊಂದು 1290 ಅಡ್ವೆಂಚರ್ ಎಷ್ಟಿದೆ ನೋಡಿ ಗೈಸ್, ಹೆಂಗಿದೆ ಅಂತ. ಆ ಸೈಜ್ ನೋಡ್ತಾ ಇದ್ರೆ ನನಗೆ ತಲೆ ಕೆಡ್ತೈತೆ. ಎತ್ತು ನಿಲ್ಸೋಕ್ಕಾದರೂ ಆಗುತ್ತಾ ಈ ಗಾಡಿನ ಅಂತ ಅನಿಸುತ್ತೆ ನನಗೆ. ಪಕ್ಕದಲ್ಲಿ 390 ಅಡ್ವೆಂಚರ್ ಇದೆ, ಮತ್ತು ಇದಕ್ಕೂ ಎಷ್ಟು ಸೈಜ್ ಕಂಪ್ಯಾರಿಸನ್ ನೋಡಿ, ತುಂಬ ಬಲ್ಕಿದೆ. ಯಪ್ಪ ದೇವರೇ. ಸೊ ಅದೆಲ್ಲ ಇರಲಿ. PDIಗೆ ಮುಂಚೆನೇ ಕರೀರಿ, ರಿಜಿಸ್ಟ್ರೇಷನ್ ಆಗೋಕ್ಕೆ ಮುಂಚೆನೇ ಅಂತ ಹೇಳಿದ್ದೀವಿ ಗಾಡಿಗೆ. ಸೊ PDI ಎಲ್ಲ ವೆರಿಫೈ ಆದಮೇಲೆ ಗಾಡಿ ರಿಜಿಸ್ಟ್ರೇಷನ್ನಾಗಿ ಕಳಿಸ್ತಾರೆ. ಅದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, PDI ಹೆಂಗೆ ಮಾಡಬೇಕು, ಏನೇನು ಪಾಯಿಂಟ್ಸ್ ನೋಡಬೇಕು ಅಂತೆಲ್ಲ. ಸೊ ಯಾರು ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.